ಎಲ್ಲರಿಗೂ ನಮಸ್ಕಾರ. ಇದು ನಂದು ಯೂಟ್ಯೂಬು ಮೊದಲನೇ ವಿಡಿಯೋ, ಲಾಂಗ್ ವಿಡಿಯೋ. ಇಷ್ಟು ಬೇಗ ನನ್ನ ಯೂಟ್ಯೂಬರ್ ಮಾಡ್ತೀರಿ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಫುಲ್ ವಿಡಿಯೋ ನೋಡಿ ಇದೇ ಥರ ಸಪೋರ್ಟ್ ಮಾಡಿ. ನನ್ನ ಬಗ್ಗೆ ಹೇಳಬೇಕು ಅಂದರೆ ನಮ್ಮೂರು ಅಂತ್ರಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮಪ್ಪ ನಮ್ಮಮ್ಮಂಗೆ ಇಬ್ಬರು ಹೆಣ್ಮಕ್ಳು, ಇಬ್ಬರಿಗೂ ಕೂಡ ಮದುವೆ ಆಗಿದೆ. ನಮ್ಮ ಹಸ್ಬೆಂಡ್ ಬಂದು ಮೈಸೂರವರು. ಅವ್ರು ಅಂತ್ರಳ್ಳಿಗೆ ಬಂದು ಹತ್ತತ್ರ 9 ವರ್ಷ ಆಗ್ತಿದೆ. ನಾವಿಬ್ಬರು ಇಷ್ಟಪಟ್ಟು ಮನೇಲಿ ಒಪ್ಪಿಸಿ ಮದುವೆ ಆಗಿರೋದು. ನನಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು. ನಮ್ಮ ಹಸ್ಬೆಂಡು ಇಲ್ಲಿ 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಜಾಸ್ತಿ ಅವ್ರಿಗೆ ಇಲ್ಲಿ ಕೆಲಸಗಳು ಸಿಗ್ತಿರೋದ್ರಿಂದ, ಜಾಸ್ತಿ ಇಲ್ಲಿ ಪರಿಚಯ ಆಗಿರೋದ್ರಿಂದ ಅವರು ಇಲ್ಲೇ ನಮ್ಮ ಜೊತೆಲೇ ಇದ್ದಾರೆ. ಮೈಸೂರಲ್ಲಿ ನಮ್ಮ ಅತ್ತೆ ಇದ್ದಾರೆ, ಅವ್ರಿಗೆ 3 ಜನ ಹೆಣ್ಮಕ್ಳು, ನಮ್ಮ ಹಸ್ಬೆಂಡ್ ಒಬ್ಬರೇ ಮಗ. ಏನು ಚಿಂತೆ ಇಲ್ಲದೇ ನಾನು ಇಲ್ಲಿ ಇದ್ದೀನಿ ಅಂದರೆ ಅವ್ರ 3 ಜನ ಹೆಣ್ಮಕ್ಳೇ ಕಾರಣ. ನನಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ, ನಮ್ಮ ಅತ್ತೆನೂ ಕೂಡ ನೋಡ್ಕೋತಾರೆ. ನನ್ನ ಮಗನೂ ಕೂಡ ಅಲ್ಲೇ ಓದ್ತಾ ಇರೋದು, ಅವರು ಅವ್ರ ಜೊತೆನೇ ಇದ್ದಾನೆ. ಅವನು ಕೂಡ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಂತ್ರಳ್ಳಿ ನಮ್ಗೆ ಹಸುಗಳಿದೆ, ಪುಟ್ಟದಾಗ ಒಂದು ಅಂಗಡಿ ಮಡಿಕೊಂಡಿದ್ದೀವಿ. ನನ್ನ ಕೆಲಸನ ನೀವು ಡೈಲಿ ನೋಡ್ತಾನೆ ಇರ್ತೀರಾ. ಏನಾದರೂ ಮಾಡಬೇಕು ಅನ್ನೋ ಒಂದು ಹಠದಿಂದ ಈ ಸೋಷಿಯಲ್ ಮೀಡಿಯಾಗೆ ಬಂದೆ. ಅದರಲ್ಲಿ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗ್ತಿದೆ ನಿಮ್ಗಳಿಂದಾಗಿ. ನೆನ್ನೆ ಗುರುವಾರ ಅಲ್ವಾ, ಅದಕ್ಕೆ ಪೂಜೆ ಮಾಡಿಬಿಟ್ಟು ಅಂಗಡಿ ಹತ್ರ ಹೋದೆ ಹಾಲು ಕರಿಯೋಕ್ಕೆ. ಹಾಲೆಲ್ಲ ಕರೆದ್ಬಿಟ್ಟು ನಾಷ್ಟ ಮಾಡೋಕ್ಕೆ ಬಂದೆ. ಬಾತ್ಗೆಲ್ಲ ರೆಡಿ ಮಾಡಿದ್ದೀನಿ, ಮಾಡೋಕ್ಕೆ ಹೋಯ್ತಿಲ್ಲ. ಆಮೇಲೆ ಇನ್ನೇನು ಮಾಡೋದು, ಗ್ಯಾಸ್ ಇಲ್ದವ್ರೆ ಅಂದ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿಬಿಟ್ಟು ಕರೆಂಟ್ ಒಲೆ ಮೇಲೆ ಸಾಗ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂಗಡಿ ಬಾಗಿಲು ತೆಗೆದು 15 ದಿನ ಆಗಿತ್ತು. ಏನಾದರೂ ಒಂದು ಮಾಡುವ ಅಂತಿದ್ರೆ ಈ ಟೈಮಲ್ಲಿ ಗ್ಯಾಸ್ ಬೇರೆ ಕೈ ಕೊಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬೋಂಡುಗೆ ಮತ್ತು ಚಟ್ನಿಗೆ ಸಾಗ್ಗೆ ರೆಡಿ ಮಾಡಿಕೊಂಡು ಅಂಗಡಿ ಹತ್ರ ಸಾಮಾನುಗಳ ಎತ್ಕೊಂಡು ಹೋಗೋದೇ ಜಾಸ್ತಿ ಟೈಮ್ ಆಗಿಬಿಡುತ್ತೆ. ಸಂಪ್ಳದ ಬೋಸಿ, ಬೋಂಡದ್ದು, ಚಟ್ನಿದು, ಸಾಗದು ಎಲ್ಲ ಎತ್ಕೊಂಡು ಹೋಗೋ ಅಷ್ಟರಲ್ಲೇ ತುಂಬ ಲೇಟ್ ಆಗ್ಬಿಡ್ತದೆ. ನಮ್ಮ ಅಂಗಡಿ ಬಾಗಿಲು ತೆಗೆದ್ರೆ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹೋಟ್ಲು ತವಿಂದ ಮನೆಗೆ, ಮನೆ ತವಿಂದ ಹೋಟ್ಲಿಗೆ ಸುತ್ತಿ ಸಾಕಾಗ್ಬಿಡುತ್ತೆ. ಅಲ್ಲಿಗೆ ಹೋದ ತಕ್ಷಣ ಬೋಂಡ ಹಾಕೋ ಕೆಲಸ ನಂದಿರುತ್ತೆ. ಬೋಂಡ ಎಲ್ಲ ಹಾಕಾದ್ಮೇಲೆ ಅಮ್ಮ ಬಂದಿದ್ರು, ಒಂದು ಸ್ವಲ್ಪ ಚೀಟಿಗೆ ದುಡ್ಡು ಕೊಟ್ಬಿಟ್ಟು ಬಾ ಅಂತ. ನನಗೆ ಕೊಡ್ತಿರೋದು ಹೋಗೋ ದುಡ್ಡ ಇಲ್ಲಿ ಊರ್ಬಿಟ್ಟು ಹೊಂಟಮ್ಮ. ಒಂದು 15 ದಿವಸದಿಂದ ಬಾಕ್ಲು ಹಾಕಿರೋದ್ರಿಂದ ಅಷ್ಟು ಕಸ್ಟಮರು ಕೂಡ ಕಮ್ಮಿ ಆಗಿಬಿಟ್ಟಿದ್ದಾರೆ. ಆದರೂ ಪರವಾಗಿಲ್ಲ, ದಿನ ಅಂಗಡಿ ಬಾಕ್ಲು ತೆಗ್ದವ್ರೆ ಅಂತ ಗೊತ್ತಾದರೆ ಬರ್ತಾ ಇರ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಖುಷಿ ಏನಂದರೆ ನನ್ನ ವೀಡಿಯೋ ನೋಡ್ಕೊಂಡು ಬಂದು ತಿಂಡಿ ತಿನ್ಕೊಂಡು ಟೀ ಕುಡ್ಕೊಂಡು ನಿಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನನ್ನ ಕೆಲಸ ಅಂತೂ ಇವಾಗ ನೋಡ್ತಾನೆ ಇದ್ದೀರಾ, ಜಾಸ್ತಿ ಕೆಲಸ. ನಮ್ಮ ಅಮ್ಮಂಗೆ ಆಪ್ರೇಷನ್ ಆಗಿದೆ, ನನ್ನ ತಂಗಿಗೂ ಕೂಡ ಪಾಪು ಆಗಿದೆ. ನಮ್ಮ ಅಜ್ಜಿ ನಮ್ಮ ಜೊತೆಲಿದ್ದಾರೆ. ಕಷ್ಟ ಅಂತ ಅಂದರೆ ಬಂದ್ಬಿಡ್ತಾರೆ, ಅದಂತೂ ಖುಷಿ. ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಬಾಣತನ ಮಾಡ್ತಾರೆ. ನನಗೂ ಕೂಡ ಅವರೇ ಮಾಡಿದ್ದು, ನನ್ನ ತಂಗಿಗೂ ಕೂಡ ಅವರೇ ಮಾಡ್ತಾ ಇರೋದು. ಆ ಕಾರಣ ಹೋಟ್ಲು ಮಾಡ್ತಾ ಇದ್ದೀನಿ. ಇಲ್ಲಾಂದಿದ್ರೆ ಅವ್ರ ಕೆಲಸನೇ ನನಗೆ ಅರ್ಧ ದಿನ ಆಗ್ತಿತ್ತು. ನನಗಂತೂ ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರ ಹತ್ರನೂ 1 ರೂಪಾಯಿನೂ ಕೇಳಬಾರ್ದು, ಆ ಥರ ಬದುಕಬೇಕು ಅಂತ ನನಗಂತೂ ತುಂಬ ಇಷ್ಟ. ಅದಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಷ್ಟೇ ನಾನು ಬೆಳಿತೀನಿ ಅಂತ ನಂಬಿಕೆ ನನಗಿದೆ. ಈ ದುಡ್ಡು ಇದು 2ನೇ ಚೀಟಿದು ನಮ್ಮ ಅಮ್ಮಂದು. ಬೆಳಗ್ಗೆಯಿಂದ ಇದು 2ನೇದು. ಇನ್ನು ಸಂಜೆ ಗಂಟೆ 2 ಆಗ್ಬೋದು ಅಂತ ಅಂದ್ಕೊಂಡವನಿ. ನಿಜವಾಗ್ಲೂ ನಾನು ಹಸಿನ ದಂಡಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಕಂಡ್ರೆ ಸಾಕು ತಿಮ್ಮಿಯಾಗಿ ಬರ್ತಿದ್ದೋ. ಅಮ್ಮಂಗೆ ಹುಷಾರ್ ತಪ್ಪು ಮಲ್ಕೊಂಡ್ಮೇಲೆ ಇವಾಗ ನಾನೇ ಆಗ್ಬಿಟ್ಟಿದ್ದೀನಿ. ಅವಾಗೆಲ್ಲ ನಾನು ಬಂದ ತಕ್ಷಣ ಕಿರ್ಚ್ಕೊಳ್ಳುತ್ತೆ, ಅದಂತೂ ತುಂಬ ಖುಷಿ. ಅಮ್ಮ ತೊಳ್ಬಳ್ ನೀರು ತಕ್ಕಂಡು ಹಸಿ ನೀರು ಕುಡ್ಸಕ್ಕೆ ಹೋಯ್ತಾವನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಗಳಿಗೂ ಪುರ್ಸೊತ್ತಿರಲ್ಲ. ಒಂದು ಗಳಿಗೆ ಕೂತ್ಕೊಂಡ್ರು ಆ ಕೆಲಸ ಮುಗಿಸ್ಬಿಟ್ರೆ ಆರಾಮಾಗಿ ಕೂತ್ಕೋಬೋದು ಅನಿಸುತ್ತೆ. ಸಂಜೆವರೆಗೂ ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಹಂಗಂದರೆ ನನ್ನ 5 ನಿಮಿಷ ಫೋನು ಅದು ನೋಡಿದವ್ರು ಸಮಾಧಾನ ಆಗಲ್ಲ. ನನಗಂತೂ ಕೆಲಸ ಮಾಡ್ಬೇಕಾದ್ರೆ 5 ನಿಮಿಷ ರೆಸ್ಟ್ ಮಾಡು ಅಂತಾರಲ್ಲ, ಫೋನ್ ನೋಡ್ಕೊಂಡು ರೆಸ್ಟ್ ಮಾಡ್ತೀನಿ. ಇದು ಒಂಥರ ರೆಸ್ಟೇ. ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ರು ಕೂಡ ಫಾಲೋವರ್ಸ್ ಆಗಿರೋದು ನೋಡಿದ್ರೆ ಇನ್ನೂ ಮಾಡಬೇಕು ಅಂತ ಎನರ್ಜಿ ಬರುತ್ತೆ ಹೊರತು ಅಯ್ಯೋ ಸಾಕಾಯಿತು ಮಾಡೋಕ್ಕಾಗಲ್ಲ ಅಂತ ಅನ್ಸೋದೇ ಇಲ್ಲ. ಈ ಬ್ಲಾಗ್ ಅಂದು ಎಸ್ಸೋ ರಾಮ 2:30 ಆದ ತಕ್ಷಣ ಇಂಡಿ ಬೂಸ ಕೊಡೋಕೆ ಹೋಗ್ತೀನಿ. ಯಾಕೆಂದರೆ ಇನ್ಸ್ಟಾಗ್ರಾಮ್ದು ವಿಡಿಯೋಸ್ ಮಾಡ್ಕೋಬೇಕು. ಈಗ ಯೂಟ್ಯೂಬ್ ಬೇರೆ ಶುರು ಮಾಡಿದ್ದೀನಿ. ಇದಂತೂ ನೈಟ್ ಟೈಮ್ ಸಿಕ್ಕಾಗ ಆ ಟೈಮಲ್ಲಿ ಇದನ್ನೇ ವಿಡಿಯೋ ಮಾಡ್ಕೋತೀನಿ. ಇದೇ ಥರ ಡೈಲಿ ನನ್ನ ಕೆಲಸ ಇರುತ್ತೆ ಯಾವಾಗಲೂ. ಇಂಡಿ ಬೂಸ ಎಲ್ಲ ಕೊಟ್ಟಾದಮೇಲೆ ಪಾತ್ರೆಗಳು, ಮಿಕ್ಕಿರೋ ಪಾತ್ರೆಗಳೆಲ್ಲ ಇರುತ್ತೆ ಅಂಗಡಿ ಹತ್ರ, ಅವೆಲ್ಲ ತೊಳೆದಿಟ್ಬಿಟ್ಟು ಮನೆಗೆ ಹೋಗ್ತೀನಿ. ಮನೇಲಿ ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಪುನಃ ಸಂಜೆ ಆದ ತಕ್ಷಣ ಹಾಲು ಕರಿಯೋಕ್ಕೆ ಬರ್ತೀನಿ. ಹಾಲು ಕರೆದಾಕಾದ್ಮೇಲೆ ಪುನಃ ರಿಪೀಟ್ ಅದೇ. ಬೆಳಿಗ್ಗೆ ತಿಂಡಿಗೆ ಏನೇನು ಬೇಕೋ, ಕಾಯಿ ತೊರಿಯೋದು, ಈರುಳ್ಳಿ ಕೊಯ್ಯೋದು, ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು, ಆ ಥರ ಎಲ್ಲ ಕೆಲಸ ಮಾಡ್ತೀನಿ. ಡೈಲಿ ರೋಟೀನ್ ಇದೇ ಇರುತ್ತೆ. ನನ್ನ ಬಗ್ಗೆ ಹೇಳಿದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದೆ ನೆಕ್ಸ್ಟ್ ಬ್ಲಾಗ್ ಅಂತ ಕಮೆಂಟ್ ಹಾಕಿ ಬಾಯ್.